ಮೆಗಾಸ್ಟಾರ್ ದಂಗಲ್ ನಡೀತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಿಚ್ಚು ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿಗೋಸ್ಕರ ಕಿಚ್ಚು ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನ ನೋಡೋಣ. ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದ್ದು ಒಳಗೊಳಗೆ ಮಾತಿನ ಚಾಟಿ ಜೋರಾಗಿದೆ. ಕುರ್ಚಿ ಕದನ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಕಿಚ್ಚನ್ನ ಹಚ್ತಾ ಜಾರಕಿಹೊಳಿ ಅವರ ಒಂದು ಸ್ಟೇಟ್ಮೆಂಟ್ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. 2028ಕ್ಕೆ ನಾನು ಸಿಎಂ ಸ್ಥಾನಕ್ಕೆ ಪೈಪೋಟಿ ಕೊಡ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆಗೆ ಜಿ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ ಮೇಲೆ ಆಯ್ತಲ್ಲ ಅಂತ ಹೇಳಿದ್ದಾರೆ. ಇನ್ನು ಜಾರಕಿಹೊಳಿ ಮಾತಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಕಿಡಿಕಾರಿದ್ದಾರೆ. ಸರ್ಕಾರ ಎಷ್ಟು ಕಷ್ಟಪಟ್ಟು ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಜಾರಕಿಹೊಳಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿದಿರಲ್ಲ ಎಷ್ಟು ಸಲ ಹೇಳಿದ್ವಿ 28ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ, ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ. ಹೇಳಿದಿರಲ್ಲ ಎಷ್ಟು ಸಲ ಹೇಳಿದ್ವಿ 28ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ, ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ. ಹೇಳಿದಿರಲ್ಲ ಎಷ್ಟು ಸಲ ಹೇಳಿದ್ವಿ 28ರಿಗೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ, ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ಕೇಳಬೇಕು. ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು, ರಾಜಕಾರಣದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ನನಗೆ ಗೊತ್ತಿಲ್ಲ ಅದು. ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಅವ್ರು ಹೇಳಿದ್ದಾರೆ ಅಂದಮೇಲೆ ಮುಗೀತಲ್ಲ ಇನ್ನೇನು. ಅವ್ರು ಹೇಳಿದ್ದಾರೆ ಅಂದಮೇಲೆ ಮುಗೀತಲ್ಲ ಇನ್ನೇನು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್, ಸಿಎಂ ಕುರ್ಚಿ ಬಗ್ಗೆ ಈಗ ಶುರುವಾಗಿರುವಂತಹ ದಂಗಲ್, ಈಗ ಮಾತಿಗೆ ಮಾತು, ಏಟಿಗೆ ಎದುರೇಟು ಜೋರಾಗ್ತಾ ಇದೆ. ಈ ದಂಗಲ್ ಕಾಂಗ್ರೆಸ್ನ ಒಳಗೊಳಗೆ ಯಾವ ರೀತಿ ಕುದೀತಾ ಇದೆ? ಶ್ವೇತಾ, ಒಂದು ಕಡೆ ಈ ಟರ್ಮ್ನಲ್ಲೇ ಅನೇಕ ಬದಲಾವಣೆಗಳಾಗ್ತವೆ. ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ, ಇಲ್ಲ ಪರಮೇಶ್ವರ್ ಆಗ್ತಾರೆ, SC ಅಥವಾ ST ಸಮುದಾಯದವರು ಆಗ್ತಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಆದರೆ ಅದನ್ನು ಸ್ವತಃ ಕ್ಲೈಮ್ ಮಾಡೋದಕ್ಕೆ ಯಾವ ನಾಯಕರು ಮುಂದಾಗ್ತಾ ಇಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಪದೇ ಪದೇ ಹೇಳ್ತಾ ಇರುವಂಥದ್ದು, ನಮ್ಮ ಕ್ಲೈಮ್ ಏನಿದ್ರು ಅಥವಾ ನನ್ನ ಪೈಪೋಟಿ ಏನಿದ್ರು 2028ಕ್ಕೆ ಅನ್ನುವಂಥ ಮಾತನ್ನು ಸಾಕಷ್ಟು ಬಾರಿ ಹೇಳಿದ್ದಾರೆ. ಸೊ ಹಾಗಾಗಿ 2028ಕ್ಕೆ ಯಾಕೆ ಒತ್ತಿ ಹೇಳ್ತಿದ್ದಾರೆ ಅಂದರೆ, ಈ ಟರ್ಮ್ನಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದು ಅನ್ನುವಂಥದ್ದು. ಯಾಕಂದರೆ ಯಾವುದೇ ರೀತಿಯಂಥ ಗೊಂದಲಗಳು ಶುರುವಾದಾಗ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಲಿ ಅನ್ನುವಂಥ ಅಭಿಪ್ರಾಯಕ್ಕೆ ಹೈಕಮಾಂಡ್ ಬರ್ಬೋದು. ಯಾಕಂದರೆ ಈ ಹಿಂದೆ ಛತ್ತೀಸ್ಗಢದಲ್ಲಿ ಒಪ್ಪಂದ ಆದಾಗಲೂ ಕೂಡ CM ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ, 5 ವರ್ಷ ಒಬ್ಬರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ರು. ಅದೇ ರೀತಿ ಮಾಡೆಲ್ ಕರ್ನಾಟಕದಲ್ಲಿ ಏನಾದರೂ ಜಾರಿ ಆದರೆ ನಿಶ್ಚಿತವಾಗಿ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ. ಹಾಗಾಗಿ ಬೇರೆಯವರಿಗೆ ಆಗ CM ಆಗುವಂಥ ಅವಕಾಶಗಳು ಇರೋದಿಲ್ಲ. ಹೀಗಾಗಿನೇ ಸತೀಶ್ ಜಾರಕಿಹೊಳಿ ಈ ಟರ್ಮ್ನಲ್ಲಿ ಏನೇ ಪ್ರಯತ್ನಗಳಿದ್ದಾಗಲೂ ಕೂಡ 2028ಕ್ಕಂತೂ ನಾವು CM ಅಭ್ಯರ್ಥಿ, CM ರೇಸ್ನಲ್ಲಿ ಇದ್ದೀನಿ ಅನ್ನೋದನ್ನು ಪದೇ ಪದೇ ಒತ್ತಿ ಹೇಳ್ತಿದ್ದಾರೆ. ಅಂದರೆ 2028ಕ್ಕೆ ನನಗೆ ಪೈಪೋಟಿ ಕೊಡುವಂಥ ನಿಟ್ಟಿನಲ್ಲಿ ಯಾರು ಇರಲಿಕ್ಕಿಲ್ವ ಅಥವಾ ಇರಬಾರ್ದು ಅಂತಲೋ, ಅಥವಾ ನಾನೇ ಆ ಸಂದರ್ಭದಲ್ಲಿ ಉತ್ತುಂಗದಲ್ಲಿ ಇರ್ತೀನಿ ಅನ್ನುವ ಕಾರಣಕ್ಕಾಗಿಯೋ ಪದೇ ಪದೇ ಸತೀಶ್ ಜಾರಕಿಹೊಳಿ ಈ ಮಾತನ್ನು ಉಲ್ಲೇಖಿಸ್ತಾನೇ ಇದ್ದಾರೆ. ಸೊ ಅದಕ್ಕೆ ಪ್ರತಿಯಾಗಿ ಕೌಂಟರ್ ಅನ್ನುವ ರೀತಿಯಲ್ಲಿ DK ಸುರೇಶ್ ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಪರಮೇಶ್ವರ್ ಅವರು, ನೀವು ಈ ಟರ್ಮ್ ಏನಾದ್ರು ಕ್ಲೈಮ್ ಮಾಡ್ತೀರಿ ಅಂದಾಗ ಅದಕ್ಕೆ ಯಾವುದೇ ಉತ್ತರವನ್ನು ಕೊಡದೆ ವಾಪಸ್ ಹೋಗಿದ್ದಾರೆ. ಅಂದರೆ ಪರಮೇಶ್ವರ್ ಅವರ ಅವಧಿ ಈ 2028ರ ಒಳಗೆ ಮುಖ್ಯಮಂತ್ರಿ ಆಗುವಂಥದ್ದು. ಹಾಗಾಗಿ 2028ಕ್ಕೆ ಅವರೇನು ಕ್ಲೈಮ್ ಮಾಡ್ದಂಗೆ ಇಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ಮೇಲೆ ಮುಗೀತು ಅನ್ನುವಂಥ ಮಾತನ್ನು ಹೇಳಿ ಬೇರೆ ಯಾವುದೇ ಅಂದರೆ ಈ ಟರ್ಮ್ಗೆ ಕ್ಲೈಮ್ಗೆ ಸಂಬಂಧಪಟ್ಟಾಗೆ ಪರಮೇಶ್ವರ್ ಅವರು ಏನು ಮಾತನಾಡ್ತಾ ಇಲ್ಲ. 2028 ನಿಶ್ಚಿತವಾಗಿಯೂ ಸತೀಶ್ ಜಾರಕಿಹೊಳಿ 2028 ಟಾರ್ಗೆಟ್ ಮಾಡಿದ್ದಾರೆ. ಈ ಟರ್ಮ್ನಲ್ಲೇ ಸಿಕ್ಕರೆ ಅದು ಬೋನಸ್ ಅಂತ ಅನ್ಕೋಬೇಕು. ಆದರೆ 2028ಕ್ಕಂತೂ ನಿಶ್ಚಿತವಾಗಿಯೂ ನಾನೇ CM ಅಭ್ಯರ್ಥಿ, ಆ ರೇಸ್ನಲ್ಲಿ ನಾನು ಇದ್ದೇ ಇರ್ತೀನಿ, ಪೈಪೋಟಿ ಕೊಡ್ತೀನಿ ಅನ್ನುವಂಥದ್ದನ್ನು ಸಾಕಷ್ಟು ಬಾರಿ ಅವರು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್, ನೀವೆಲ್ಲ ಡೀಟೇಲ್ಸ್ಗೆ. HD ಕುಮಾರಸ್ವಾಮಿ ಅವರ 60% ಕಮಿಷನ್ ಆರೋಪಕ್ಕೆ DK ಬ್ರದರ್ಸ್ ಕೆಂಡ ಕಾರಿದ್ದಾರೆ. 2025ರಲ್ಲಾದ್ರೂ ದೇವರು ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಕೇಂದ್ರ ಸಚಿವ HDK ವಿರುದ್ಧ DK ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಶನಿವಾರ ಭಾನುವಾರ ಬಂದು ಆರೋಪ ಮಾಡಬಾರದು, ಚುನಾವಣೆಗಳು ಇನ್ನೂ ದೂರ ಇದೆ, ಅಲ್ಲಿವರೆಗೂ ಕೆಲಸ ಮಾಡಲಿ, ಕೇಂದ್ರದ ಮಂತ್ರಿಯಾಗಿ ರಾಜ್ಯಕ್ಕೆ ಒಳ್ಳೆಯದನ್ನ ಮಾಡಲಿ ಅಂತ
ಕುಮಾರಸ್ವಾಮಿ ಅವರ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. 60% ಆರೋಪವನ್ನ ಮಾಡಿದಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಬ್ರದರ್ಸ್ ಕೆಂಡ ಕಾರಿದ್ದಾರೆ. ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಎಚ್ಡಿಕೆ ಅವರ 60% ಕಮಿಷನ್ ಆರೋಪಕ್ಕೆ ಕೊಟ್ಟಂತ ಹೇಳಿಕೆ. ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನು ಕೊಡಲಿ ಅಂತೇಳಿ 25ನೇ ಇಸ್ವಿನಲ್ಲಾದರೂ ಅವರಿಗೆ ಒಳ್ಳೆ ಬುದ್ಧಿಯನ್ನು ಭಗವಂತ ಕೊಟ್ಟು ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂಥೇಳಿ ನಾನು ಭಾವಿಸ್ತೀನಿ. ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿದ್ದೀನಲ್ಲ, 60% 40% ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನನ್ನ, ಕುಮಾರಸ್ವಾಮಿ ಅವ್ರಿಗೇನು ಅಧಿಕಾರ ಇಲ್ಲ ಅಂತಲ್ಲ, ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇದೆ ಕೇಂದ್ರದಲ್ಲಿ. ನೀವು ಆರೋಪ ಮಾಡ್ತಿದ್ರಿ, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರೆ 60% ಸರ್ಕಾರ ಈಗಿರೋ ಸರ್ಕಾರ. ಹೌದಾ? ಇದೆಲ್ಲ ಮಾತಾಡೋಣ. ಅವರ ಭಂಡಾರದಲ್ಲಿ ಏನೇನಿದೆ ಅಂತ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.